ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಸಲ್ಲಿಸುತ್ತೇನೆ. ಈ ಸಾಯಂಕಾಲ ವೇಳೆಯಲ್ಲಿ ನಾವು ಒಂದು ಅಧ್ಯಾಯ ಓದಿಕೊಳ್ಳೋಣ. ಮತ್ತಾಯ 11:28. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಆಮೇನ್. ದೇವ್ರ ನಮ್ಮ ಸ್ತೋತ್ರವಾಗಲಿ. ಈ ವಚನ ಏನು ಹೇಳ್ತದಂದರೆ, ಪ್ರತಿಯೊಬ್ಬರು ದೇವ್ರು ಕರೀತಾನೆ, ಎಲೆ ಕಷ್ಟಪಡುವವರೇ ನನ್ನ ಹತ್ತಿರ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ, ನನ್ನಲ್ಲಿ ವಿಶ್ರಾಂತಿ ಇದೆ, ನೀವು ಹೊಂದಿಕೋರಿ ಅಂತ ಹೇಳ್ತಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ನಾವು ಕಷ್ಟಪಡುವಂಥ ಪ್ರತಿಯೊಂದು ಮಕ್ಕಳಿಗೆ ದೇವರಿಗೆ ಯಾವಾಗಲೂ ನಾವೇನು ಮಾಡಬೇಕು? ಬೇಡೋರಾಗಿರಬೇಕು. ನಾವು ದೇವರ ಮೊರೆ ಹೋಗುವವರಾಗಿರಬೇಕು. ಕಷ್ಟದಲ್ಲಿ ಹತ್ತಿರವಾಗಿರುತ್ತೆ ಅಂತ ಹೇಳಿದ್ದಾರೆ ದೇವರು. ಅದಕ್ಕೋಸ್ಕರ ಹೇಳಬೇಕು, ಕಷ್ಟದಲ್ಲಿ ಯಾವಾಗಲೂ ದೇವರನ್ನು ಕೂಗುತ್ತಾ ಇರಬೇಕು. ದೇವರಿಗೆ ನಾವು ದಿನವೆಲ್ಲ ವರ್ಣಿಸ್ತಾ ಇರಬೇಕು. ದೇವ್ರು ಮಾಡಿದಂಥ ಉಪಕಾರ ನಾವು ಏನು ಮಾಡಬೇಕು? ದಿನವೆಲ್ಲ ಸಲ್ಲಿಸಬೇಕು ದೇವ್ರಿಗೆ ಸ್ತೋತ್ರ. ಆತನ ಮಾಡಿದ ಉಪಕಾರಗಳನ್ನು ನಾವು ಒಂದನ್ನು ಇಟ್ಕೊಂಬೋದೆ ನಾವು ದಿನವೆಲ್ಲ ದೇವ್ರಿಗೆ ಕೃತಜ್ಞತೆ ಹೇಳೋರಾಗಿರಬೇಕು. ಅದಕ್ಕೆ ಹೇಳಿದ್ದಾರೆ ದೇವರು, ಕಷ್ಟಪಡುವವರು ಧನ್ಯರು ಅಂತ ಹೇಳಿದ್ದಾರೆ ದೇವ್ರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಎಲೆ ಕಷ್ಟಪಡೋರೆ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಮರಿ, ನನಗೆ ವಿಶ್ರಾಂತಿ ಕೊಡ್ತೇನೆ ಅಂತ ಹೇಳಿದ ದೇವರು. ನಮಗೆ ಸ್ತೋತ್ರವಾಗಲಿ. ನಮಗೆ ವಿಶ್ರಾಂತಿ ಎಲ್ಲಿ ಸಿಗೋದು? ನಮ್ಮ ಯೇಸು ಸ್ವಾಮಿ ಹತ್ರನೇ ಸಿಗೋದು. ಬೇರೆ ಯಾರ ಹತ್ರನೂ ಸಿಗಲ್ಲ. ನಾವು ಯಾರ ಹತ್ರ ಹೋಗಿ ಹೇಳ್ಕೊಂಡ್ರು ಅದು ನಮಗೆ ಮರ್ಯಾದೆ ಸಿಗಲ್ಲ. ಮತ್ತು ಅದಕ್ಕೆ ಊರೆಲ್ಲ ಮಾಡ್ತಾರೆ ಹೊರತು ನಮಗೆ ವಿಶ್ರಾಂತಿ ಕೊಡೋರಿಲ್ಲ, ಸಮಾಧಾನ ಹೇಳೋರಿಲ್ಲ. ನಮ್ಮ ಯೇಸು ಸ್ವಾಮಿ ಒಬ್ಬರು ಮಾತ್ರ ನಮಗೆ ಸಮಾಧಾನ ಹೇಳೋರಾಗ್ಯಾರ. ಅದಕ್ಕಾಗಿ ಒಂದೊಂದು ಕುಟುಂಬದಲ್ಲಿ ಎಷ್ಟೋ ಕಷ್ಟ, ವೇದನೆ, ಚಿಂತೆ, ಭಾರಗಳಿದೆಯೋ. ಇಡೀ ಲೋಕದಾಗ ಎಲ್ಲ ಮಕ್ಕಳು ಅನೇಕ ಕಷ್ಟದಲ್ಲಿದ್ದಾರೆ. ಅವರಿಗೋಸ್ಕರ ನಾವೇನು ಮಾಡಿರಿ, ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡೋಳಾಗಿದ್ದೇನೆ. ದೇವ್ರು ನಮ್ಮ ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ಕರ್ತನೆಯಪ್ಪ. ಬೆಳಗ್ಗೆಯಿಂದ ನಮ್ಮನ್ನು ಕಾಪಾಡಿದಂಥ ನಿನ್ನ ಕೃಪೆಗಾಗಿ ಸ್ತೋತ್ರ ಅಪ್ಪ. ಇಲ್ಲೇ ಕಷ್ಟಪಡುವವರು ನನ್ನ ಹತ್ತಿರ ಬರಂತ ಹೇಳಿದೆ ಅಪ್ಪ. ಕಷ್ಟಪಡುವಂಥ ಪ್ರತಿಯೊಂದು ಮಕ್ಕಳಿಗೆ ಕರ್ತನೆ ಸಂತೈಸುವಂಥ ದೇವರಾಗಿದೆ ಕರ್ತನೆ. ಇಡೀ ಲೋಕದಾಗ ಎಲ್ಲ ಕುಟುಂಬದಲ್ಲಿ ಕರ್ತನೆ ಅನೇಕ ಕಷ್ಟದಲ್ಲಿ, ವೇದನೆಯಲ್ಲಿ, ಚಿಂತೆಯಲ್ಲಿದ್ದಾರೆ ದೇವ. ನಿನಗೆ ಸ್ತೋತ್ರ ಕರ್ತನೆ. ಅಂಥ ಮಕ್ಕಳಿಗೆಲ್ಲ ಬಲಪಡಿಸು ಕರ್ತನೆ. ಪ್ರಪಂಚದಾಗೆಲ್ಲ ಮಕ್ಕಳನ್ನು ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು ಕರ್ತನೆಯಪ್ಪ. ಇಡೀ ಲೋಕನೇ ವಿಶ್ರಾಂತಿ ಸಲ ತಿರುಗಾಡಿದ್ರು ಕೂಡ ಕರ್ತನೆ ಎಲ್ಲಿ ವಿಶ್ರಾಂತಿ ಸಿಗೋದಿಲ್ಲ ಕರ್ತನೆ. ಯಾವ ಮನುಷ್ಯರ ಹತ್ರ ಸಿಗೋದಿಲ್ಲ ಕರ್ತನೆ ಅಪ್ಪ. ನಿನ್ನ ಹತ್ರ ವಿಶ್ರಾಂತಿ ಇದೆ ಕರ್ತನೆ. ಪ್ರತಿಯೊಂದು ಮಕ್ಕಳು ಎಲ್ಲ ಕಷ್ಟ ವೇದನೆಗಳಿಂದ ಬಿಡುಗಡೆ ಕೊಡು ದೇವ. ಒಂದೊಂದು ಕುಟುಂಬದಲ್ಲಿ ಅನೇಕ ಕಷ್ಟಗಳು, ವೇದನೆಗಳು ಇದ್ದಾವಪ್ಪ. ನಿನಗೆ ಸ್ತೋತ್ರ ಕರ್ತನೆ. ಪ್ರತಿಯೊಬ್ಬರನ್ನು ಈ ದಿನಗಳಲ್ಲಿ ಸಂತೈಸು ದೇವ. ನಿನಗೆ ಸ್ತೋತ್ರ ಕರ್ತನೆಯಪ್ಪ. ಎಷ್ಟೋ ಜನ ಕರ್ತನೆ ಮಣ್ಣಾಗಿ ಹೋಗ್ತಾರೆ ಕರ್ತನೆಯಪ್ಪ. ನೀನಾದರೂ ಕರ್ತನೆಯಪ್ಪ ನಮ್ಮನ್ನು ಕರ್ತನೆಯಪ್ಪ ನಿನ್ನ ಜೀವವಾದರ ಪಟ್ಟಿಯಲ್ಲಿ ಸೇರಿ ಲೆಕ್ಕ ಇಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆಯಪ್ಪ. ಪ್ರತಿಯೊಂದು ಮಕ್ಕಳಿಗೆ ಕೂಡ ಈ ದಿನಗಳಲ್ಲಿ ಮುಟ್ಟು ಆಶೀರ್ವದಿಸು, ಬಲಪಡಿಸು ರೇಜ. ನಿನಗೆ ಸ್ತೋತ್ರ ಕರ್ತನೆಯಪ್ಪ. ಎಲ್ಲ ಪ್ರಪಂಚದ ಶಾಂತಿ, ಸಮಾಧಾನ ಕೊಡು ದೇವ. ಅನೇಕ ವಿದ್ಯೆಗಳು, ಅನೇಕ ಕಾದಾಟಗಳು ಅಪ್ಪ. ಅನೇಕ ಮಕ್ಕಳು ಕರ್ತನೆ ಸಾಯ್ತಾ ಇದ್ದಾರಪ್ಪ. ಅನೇಕ ಮಕ್ಕಳು ಕರ್ತನೆ ಚಿಂತೆಯಲ್ಲಿದ್ದಾರೆ ಕರ್ತನೆ. ಅಂತಹ ಮಕ್ಕಳಿಗೆಲ್ಲ ಈ ದಿನಗಳಲ್ಲಿ ಮುಟ್ಟಿ ಸಮಾಧಾನ, ದೇಶದಲ್ಲಿ ಸಮಾಧಾನ ಬರಬೇಕು ದೇವ. ನಿನ್ನ ಶಾಂತಿ ಬರಬೇಕು ದೇವ. ನಿನ್ನ ವಿಶ್ರಾಂತಿ ಬರಬೇಕು ದೇವ. ನಿನಗೆ ಸ್ತೋತ್ರ. ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಆಶೀರ್ವದಿಸಿ, ಬಲಪಡಿಸಿ, ನಿನ್ನ ಕೃಪೆಯಂತೆ ನಡೆಸಬೇಕೆಂದು ನನ್ನನ್ನು ನಾನು ಪೂರ್ಣವಾಗಿ ತಗ್ಗಿಸ್ಕೊತೀನಿ. ನನ್ನ ಮಾತ್ರ ಹೆಚ್ಚಿಸ್ತಾ ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.